ಡಿ ಬಾಸ್ ದರ್ಶನ್ ಅವ್ರನ್ನ ಗಿಲ್ಲಿ ಅವರು ಮೀಟ್ ಆದ್ರ ಸಿಕ್ಕಾಪಟ್ಟೆ ಜನ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಗಿಲ್ಲಿ ಅವರು ಆಲ್ರೆಡಿ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಅನ್ಕೊಂಡಿದ್ದಾರೆ. ಸದ್ಯ ಈಗ ಗಿಲ್ಲಿ ನಟ ಅವರೇ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗ ಗಿಲ್ಲಿ ನಟ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಇವತ್ತಷ್ಟೇ ಸೂಪರ್ ಹಿಟ್ ಅನ್ನೋ ಮೂವಿದು ಪ್ರೆಸ್ ಮೀಟ್ ಇತ್ತು. ಈ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲಿ ಗಿಲ್ಲಿಯವರು ಕೂಡ ಭಾಗಿಯಾಗಿದ್ರು. ಇದ್ರ ಬಗ್ಗೆ ಸುಮಾರು ವಿಚಾರಣೆಗಳನ್ನ ಕೂಡ ಇಲ್ಲಿ ಹಂಚ್ಕೊಂಡ್ರು. ಅದ್ರ ಜೊತೆಗೆ ಇಲ್ಲಿ ಪ್ರೆಸ್ ಮೀಟ್ ಎಲ್ಲ ಮುಗಿದ ಮೇಲೆ ಗಿಲ್ಲಿಯವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. ಈಗ ಪರಪ್ಪನ ಆಗ್ರಹದಲ್ಲಿ ಈಗ ದರ್ಶನ್ ಅವರು ಇದ್ದಾರೆ, ನೀವು ಅವ್ರನ್ನ ಮೀಟ್ ಆದ್ರ ಅಂತಂದ್ಬಿಟ್ಟು ಈಗ ಸುಮಾರು ಪ್ರಯತ್ನ ಪಟ್ರಂತೆ. ಆದರೆ ಇಲ್ಲಿ ದರ್ಶನ್ ಅವ್ರನ್ನ ಮೀಟ್ ಆಗೋಕ್ಕೆ ಆಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಇನ್ನು ಡೆವಿಲ್ ಸಿನಿಮಾ ಗಿಲ್ಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ರಿಲೀಸ್ ಆಗಿತ್ತು. ಸಿಕ್ಕಾಪಟ್ಟೆ ಫ್ಯಾನ್ಸು ತುಂಬಾನೇ ಖುಷಿ ಪಟ್ಟಿದ್ರು. ಡೆವಿಲ್ ಸಿನಿಮಾದಲ್ಲಿ ಈಗ ದರ್ಶನ್ ಸರ್ ನೋಡಿದ ತಕ್ಷಣ ಎಷ್ಟು ವಿಸಿಲ್ ಹಾಕೋದು ಥಿಯೇಟ್ರಲ್ಲಿ. ಇವಾಗ ಗಿಲ್ಲಿಯವರು ಎಂಟ್ರಿ ಆಗಿದ ತಕ್ಷಣ ಕೂಡ ಅದೇ ರೀತಿ ಒಂದು ವಿಸಿಲು ಸಪೋರ್ಟ್ ಕೂಡ ಇಲ್ಲಿ ಸಿಕ್ಕಿತ್ತು. ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅಂತಂದ್ಬಿಟ್ಟು ಆ್ಯಂಕರ್ ಕೇಳಿದಾಗ ಇಲ್ಲಿ ಹೇಳಿದ್ರು, ಸಿಕ್ಕಾಪಟ್ಟೆ ಮಿಸ್ ಮಾಡಿಕೊಂಡೆ, ಇನ್ನೂ ಕೂಡ ನಾನು ಡೆವಿಲ್ ಸಿನಿಮಾನ ನೋಡಿಲ್ಲ, ಸದ್ಯ ನಾನು ನೋಡ್ತೀನಿ, ಬ್ಯುಸಿ ಇದ್ದೀನಲ್ವಾ, ನೋಡೋಕ್ಕಾಗಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಮತ್ತು ಇಲ್ಲಿ ದರ್ಶನ್ ಅವ್ರನ್ನ ಮೀಟ್ ಆಗೋಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈಗ ಪರ್ಮಿಷನ್ ಇಲ್ಲ, ಅದಕ್ಕೋಸ್ಕರನೇ ಮೀಟ್ ಆಗೋಕ್ಕೆ ಆಗಿಲ್ಲ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಹೇಳಿದ್ದಾರೆ. ದರ್ಶನ್ ಸರ್ನ ಅಲ್ಲಿ ನೋಡೋಕ್ಕಿಂತ ಅಂದರೆ ಜೈಲಲ್ಲಿ ನೋಡೋಕ್ಕಿಂತ ಅವ್ರ ಮನೆಗೆ ಹೋಗಿ ಅವ್ರ ಆಶೀರ್ವಾದನ ತಗೋಬೇಕು ಅಂತಂದ್ಬಿಟ್ಟು ನನಗೆ ಆಸೆ ಇದೆ ಅಂತಂದ್ಬಿಟ್ಟು ಈಗ ಗಿಲ್ಲಿಯವರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಮುತ್ತಿನಂಥ ಮಾತು ಅಂತಲೇ ಇದನ್ನು ಹೇಳ್ಬೋದು. ಏನಕ್ಕೆ ಅಂತಂದರೆ ಈಗ ಜೈಲಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲೇ ಇದ್ದಾರೆ. ಸದ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈಗ ದರ್ಶನ್ ಅವ್ರನ್ನ ಮೀಟ್ ಆಗೋಕ್ಕೆ ಆಗಿಲ್ಲ ಅಂತ ಗಿಲ್ಲಿಯವ್ರಿಗೂ ಕೂಡ ಬೇಸರ ಇದೆ. ಆದರೆ ಹೊರಗಡೆ ಬಂದಿದ ತಕ್ಷಣ ಖಂಡಿತವಾಗ್ಲೂ ಅವ್ರ ಮನೆಗೆ ಹೋಗಿ ಆಶೀರ್ವಾದನ ತಗೊಂತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.